ವೀಕ್ಷಕರೇ, ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಕುಡುಮಾಪುರವೆಂಬಂತಹ ಪುಟ್ಟ ಗ್ರಾಮ. ಈ ಗ್ರಾಮಕ್ಕೆ ನಂತರದ ದಿನಗಳಲ್ಲಿ ಧರ್ಮಸ್ಥಳವೆಂದು ಮರುನಾಮಕರಣವಾಗುತ್ತೆ. ಈ ಗ್ರಾಮದ ಆಸುಪಾಸಿನ ಪಾಂಗಳದ ವಿದ್ಯಾರ್ಥಿನಿ ಅಪ್ರಾಪ್ತ ಕುಮಾರಿ ಸೌಜನ್ಯ ಬಿಭತ್ಸಕರವಾಗಿ ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾಗ್ತಾಳೆ. ಅಲ್ಲಲ್ಲಿ ಕ್ಯಾಮರಾಗಳ ವ್ಯವಸ್ಥೆಗಳಿದ್ರೂ ಕೂಡ ಪ್ರಭಾವಿಗಳ ಕೈವಾಡದಿಂದ ಫುಟೇಜ್ಗಳ ಸಂಗ್ರಹದಲ್ಲಿ ಲೋಪವಿದ್ದ ಕಾರಣ ಇಲ್ಲಿ ತನಕ ನಿರಪರಾಧಿ ಸಂತೋಷ್ ರಾವ್ನನ್ನು ಅರೆಸ್ಟ್ ಮಾಡಲಾಗಿದೆ ವಿನಃ ನಿಜವಾದಂತಹ ಅಪರಾಧಿಯ ಬಂಧನ ಇಷ್ಟು ಮುಂದುವರಿದಂತಹ ತನಿಖಾ ತಂಡಗಳ ವ್ಯವಸ್ಥೆಗಳಿದ್ರೂ ಕೂಡ ಸಾಧ್ಯವಾಗಿಲ್ಲ ಎಂಬುದೇ ಭಾರಿ ಬೇಸರದ ವಿಚಾರ. ಹಿಂದೆ ವೇದವಲ್ಲಿ ಪದ್ಮಲತಾಳಂತಹ ಕೊಲೆ ಸೇರಿದಂತೆ ಸುಮಾರು 464 ಅಸಹಜ ಸಾವುಗಳು ಎಂಬುದಾಗಿ ಗುರುತಿಸಲ್ಪಡುತ್ತಿರುವಂತಹ ಸಾವುಗಳ ನಿಜವಾದ ತನಿಖೆ ಯಾಕೆ ಆಗಿಲ್ಲ ಎಂಬುದಾಗಿ ಜನ ಸದ್ದು ಮಾಡಲು ಶುರು ಮಾಡಿದ್ದೇ ಕುಮಾರಿ ಸೌಜನ್ಯಾಳ ಸಾವಿನ ನಂತರ. ಹಲವು ದೊಡ್ಡ ಬಕೆಟ್ ಮಾಧ್ಯಮಗಳು ಸೈಲೆಂಟ್ ಆಗಿರಬೇಕಾದ್ರೆ ಈ ಎಲ್ಲ ಸೆರಗಿನಲ್ಲಿ ಕಟ್ಟಿದ ಕೆಂಡದಂತಹ ಸತ್ಯಗಳನ್ನು ಹೊರಹಾಕಿದ್ದೇ ಸತ್ಯಪರ ನಿಂತಹ ಇಂತಹ ಕೆಲವು ಯೂಟ್ಯೂಬರ್ಗಳ ಕ್ರಾಂತಿಯ ಧೂಳು ಗಗನಕ್ಕೇರ್ತಿರ್ಬೇಕಾದ್ರೆ ಭಯಪಟ್ಟ ಡಿ ಗ್ಯಾಂಗ್ ಶುರು ಮಾಡುತ್ತೆ ಭಯಾನಕ ಮಾಸ್ಟರ್ ಪ್ಲಾನ್. ತೇಜೋವಧೆ ಮಾಡಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುತ್ತೆ. ತದನಂತರ ಯೂಟ್ಯೂಬ್, ಫೇಸ್ಬುಕ್ ಪೇಜ್, ವಾಟ್ಸಪ್ ಎಲ್ಲವನ್ನು ಬಂದ್ ಮಾಡೋಕ್ಕೆ ಬೇಕಾಗಿ ಮಾಡದ ಹರಸಾಹಸವನ್ನೆಲ್ಲ ಮಾಡುತ್ತೆ. ಹಿರಿಯ ಹೋರಾಟಗಾರರಿಗೆ ಯಾವುದೇ ಮಾಧ್ಯಮಗಳಲ್ಲಿ ಮಾತನಾಡದಂತೆ, ಹೋರಾಟ ಮಾಡದಂತೆ ಒತ್ತಡವೇರುತ್ತೆ. ನಂತರ ಹಲವು ಹೆಣ್ಣು ಮಕ್ಕಳಿಗೆ ಕಾಮದಾಹ ತೀರಿಸಲು ಚಿತ್ರಹಿಂಸೆ ಕೊಟ್ಟು ನರಕ ಯಾತನೆ ತೋರಿಸಿ ಕೊಲೆ ಮಾಡ್ತಾ ಇದ್ದ ಕಿಲ್ಲರ್ಸ್ನ ಬಂಧನಕ್ಕೆ ಈ ಪ್ರಭಾವಿ ವ್ಯಕ್ತಿಗಳು ಯಾಕೆ ಶ್ರಮಿಸಿಲ್ಲ? ಸತ್ಯಪರ ನಿಂತಹ ಯೂಟ್ಯೂಬರ್ ಸಂತೋಷ್ ಮರ್ದಾಳ ತನ್ನ ಯೂಟ್ಯೂಬಲ್ಲಿ ಸಿಕ್ಕ ಆದಾಯವನ್ನು ಬಡವರಿಗೆ ದಾನ ಮಾಡ್ತಿದ್ದಂತಹ ರಿಯಲ್ ಹೀರೋ ಕಣ್ರಿ. ಕೊರೋನಾದಂತಹ ಮಹಾಮಾರಿ ಊರಿಗೆ ಒಕ್ಕರಿಸಿದಂಥ ಸಂದರ್ಭದಲ್ಲಿ ಸಾವಿರಾರು ಬಡವರಿಗೆ ಆಹಾರದ ಕಿಟ್ ನೀಡಿದ್ದಲ್ಲದೆ ರಕ್ತದಾನ, ಬಡ ಮಕ್ಕಳಿಗೆ ಪುಸ್ತಕ ದಾನ ಮಾಡ್ತಿದ್ದಂತಹ ಮಹಾದಾನಿ ಕೂಡ. ಕಡು ಬಡತನದಿಂದ ಬಂತಹ ಖ್ಯಾತ ಯೂಟ್ಯೂಬರ್ ಸಂಚಾರಿ ಸಂತೋಷ್ ಮರ್ದಾಳ ಬಡವರ ನೋವಿಗೆ ಸ್ಪಂದಿಸಿ ಬಡ್ಡಿ ದಂಧೆಯ ವಿರುದ್ಧ ವಿಡಿಯೋ ಮಾಡಿ ಸೌಜನ್ಯಾಳಂತಹ ಹೆಣ್ಣು ಮಕ್ಕಳ ಸಾವಿಗೆ ನ್ಯಾಯ ಕೊಡಿಸುವ ಪಣತೊಟ್ಟು ಹೋರಾಟದ ವಿಡಿಯೋವನ್ನು ಪ್ರಸರಿಸಿ ಪ್ರಭಾವಿಗಳ ಕಣ್ಣಿಗೆ ಕುಗ್ತಾ ಇದ್ರು. ಅಲ್ಲದೆ ಅವರು ಯಾವತ್ತೂ ಕೂಡ ಭೂ ಕಬಳಿಕೆ, ಬಡ್ಡಿ ದಂಧೆ, ಅತ್ಯಾಚಾರ, ಕೊಲೆಯನ್ನು ಮಾಡಿಲ್ಲ. ಬಂಧನವಾದರೂ ಕೂಡ ಬೆರಳೆಣಿಕೆಯ ದಿನಗಳಲ್ಲಿ ಕಾನೂನನ್ನು ಗೌರವಿಸಿ ಹೋದಂತಹ ಅವರು ಹೊರ ಬಂದೇ ಬರ್ತಾರೆ. ಇಲ್ಲಿ ನೀವು ಗಮನಿಸಬೇಕಾದಂಥ ವಿಚಾರವೇನೆಂದರೆ ಬಂಧುಗಳೇ, ಯಾವ ಗ್ರಾಮದಲ್ಲಿ ಅತ್ಯಾಚಾರ, ಕೊಲೆ, ಸುಲಿಗೆ ಅಥವಾ ದರೋಡೆ, ಭೂಕಬಳಿಕೆಯಾಗುತ್ತೋ ಆ ಗ್ರಾಮದ ಹೆಸರನ್ನು ಮಾತ್ರ ನಮ್ಮ ಯೂಟ್ಯೂಬರ್ಸ್ ಎತ್ತಿದ್ದಾರೆ ವಿನಃ ಯಾವುದೇ ಹಿಂದೂ ಧರ್ಮಕ್ಕೆ ಅಪಪ್ರಚಾರ ಮಾಡುವಂತಹ ಕಾರ್ಯವನ್ನೆಸಗಿಲ್ಲ. ಯಾವುದೇ ದೈವವಾಗಲಿ, ಯಾವುದೇ ಕ್ಷೇತ್ರವಾಗಲಿ, ಯಾವುದೇ ದೈವಸ್ಥಾನಗಳಾಗಲಿ, ಯಾವುದೇ ಶಕ್ತಿಯ ವಿಚಾರವನ್ನೆತ್ತಿಲ್ಲ. ಆದರೆ ಪ್ರಭಾವಿ ವ್ಯಕ್ತಿಗಳು ಮಾಡಿರುವಂತಹ ಈ ಅತ್ಯಾಚಾರದ ಕೆಲಸಕ್ಕೆ ಅತ್ಯಾಚಾರಿ ಗುಂಪುಗಳು ಒಳಗೋದ್ರೆ ಜೀವನ ಪರ್ಯಾಂತ ಜೈಲಲ್ಲಿ ಕೊಳೆಯಬೇಕಾಗುತ್ತೆ. ಆ ಸಮಯ ಹತ್ರದಲ್ಲೇ ಇದೆ. ಪಾಪದ ಕೊಡ ತುಂಬಿದೆ. ಎಲ್ಲ ಅಕ್ರಮ ಬಯಲಿಗೆ ಬರುವಂತಹ ದಿನಗಳು ಹತ್ರದಲ್ಲೇ ಇದೆ. ಯೂಟ್ಯೂಬರ್ ಖ್ಯಾತ ಸಂಚಾರಿ ಸಂತೋಷ್ ಮರ್ದಾಳ ಜೊತೆ ಸತ್ಯಪರ ನಿಲ್ಲುವಂತಹ ಎಲ್ಲ ಯೂಟ್ಯೂಬರ್ಸ್ಗಳು ಇರ್ತಾರೆ ಅನ್ನುತ್ತಾ ಇಂದಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೇವೆ.